ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ವಿಷಯ ಸಾಕಷ್ಟು ಸದ್ದು ಮಾಡಿತ್ತು. ಈಗ ಅದೇ ಗ್ರಾಮದಲ್ಲಿ ಅದೇ ಜಾಗದಲ್ಲಿ ನಾವಿದ್ದೇವೆ. ತಾವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈ ಜಾಗದಲ್ಲಿ ರಿತ್ತಿ ಕುಟುಂಬ ಮನೆ ಕಟ್ಟೋದಕ್ಕೆ ಮುಂದಾಗಿತ್ತು. ಆ ಪಾಯ ತೋಡುವಂಥ ಸಂದರ್ಭದಲ್ಲಿ ಏನು ಕಟ್ಟಿಗೆ ತುಂಡನೇನು ಗಮನಿಸ್ತಾ ಇದ್ದೀರಿ, ಇದೇ ತುಂಡಿನ ಅಡಿಯಲ್ಲಿ ಚಿನ್ನ ಸಿಕ್ಕಿರ್ತಕ್ಕಂಥದ್ದು. ಇದರ ಕೂಗಳತೆ ದೂರದಲ್ಲೇ ದೇವಸ್ಥಾನ ಕೂಡ ಇದೆ. ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ. ಆರಂಭಿಕವಾಗಿ 1 kg ಈ ಚಿನ್ನ ಇತ್ತು ಅಂತ ಹೇಳಿ ಮಾತಾಗ್ತಾ ಇತ್ತು. ಈ ಲಕ್ಷ್ಮಿಗೆ ಸೇರಿದಂತಹ ಚಿನ್ನ ಕೂಡ ಇರಬಹುದು ಅನ್ನೋ ಚರ್ಚೆ ಕೂಡ ಇತ್ತು. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ 470 ಗ್ರಾಮ್ನಷ್ಟು ಚಿನ್ನ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ನಿನ್ನೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಮನೆಯ ಹಿರಿಯರದು ಇರಬಹುದು ಅನ್ನೋ ಹೇಳಿಕೆಯನ್ನು ಕೊಟ್ಟಾದ ನಂತರ ಒಂದಿಷ್ಟು ಚರ್ಚೆಗಳು ಆರಂಭ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾನೆ. ಸರಿ, ಒಂದು ರೀತಿ ಗೊಂದಲ ಅಂತೂ ಐತೆ ಈಗ. ಈಗ ಗೊಂದಲಕ್ಕೆ ಕಾರಣ ಆಗಕ್ಕೆ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿ ಆದಂಥ ರವಿ ಮೂಲಿಮನಿ ಅನ್ನಂಥ ಸರ್ ಬಂದು ಇಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿ ಹೋದರು. ಅವ್ರ ಪೂರ್ವಜದ ಅವರು ಏನು ಮೂಲ ಮಾಲಕರದಾರ ಅವ್ರ ಅಜ್ಜ ಮುತ್ತಾಜರು ಅವ್ರದ್ದು ಯಾರ್ದಾರ ಅದು ಗೋಲ್ಡ್ ಇರ್ಬೋದು ಅನ್ನೋಂಥದ್ದು ಗೊಂದಲದ ಹೇಳಿಂದ ಈ ಗೊಂದಲಕ್ಕೆ ಕಾರಣ ಆಗೈತಿ. ಆದ್ರೆ ಈಗ 3 ದಿನ ಆದರೂ ಗದಗ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೆ ಭೇಟಿ ಕೊಟ್ಟಿಲ್ಲ. ಜಿಲ್ಲಾಡಳಿತ ಭೇಟಿ ಕೊಟ್ಟು ಅವ್ರಿಗೆ ಏನೋ ಆಶ್ವಾಸನೂ ಕೊಟ್ಟಿಲ್ಲ ಮನೆಯವರಿಗೆ. ಆಮೇಲೆ ಏನು ಅನ್ನೋದು ಸ್ಪಷ್ಟೀಕರಣ ಕೊಡ್ಬೇಕು. ಆಮೇಲೆ ಈಗ ರವಿ ಮೂಲಿಮನಿ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಯಾರ, ಅದರಿಂದ ಈಗ ಊರಾಗೆಲ್ಲ ಜನರಿಗೆ ಆಕ್ರೋಶ ಬರ್ತಿರಾಗ್ಯಾರ. ಈಗ ಅದಕ್ಕೆ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರನ್ನ ಸರ್ವೆ ಆಫ್ ಇಂಡಿಯಾದವ್ರನ್ನ ಕರ್ಕೊಂಬಂದು ಈಗ ಅವ್ರು ಏನು ಹೇಳಿಕೆ ಕೊಟ್ಟಾರ ಅವ್ರನ್ನ ಕರ್ಕೊಂಬಂದು ಅದನ್ನು ಸ್ಪಷ್ಟಪಡಿಸ್ಬೇಕಂತಂದು ಈ ಮೂಲಕ ಲಕ್ಕುಂಡಿ ಗ್ರಾಮಸ್ಥರ ಪರವಾಗಿ ನಾನು ಅವ್ರಿಗೆ ಹೇಳ್ಕೊಳಕ್ಕೆ ವಿನಂತಿ ಮಾಡ್ಕೊತೀನಿ. ಈ ಫಸ್ಟಿಗೆ ಬಂಗಾರ ಸಿಕ್ಕಾಗ ಅವರು ತಮ್ಮ ಅಂದರೆ ಸ್ವಯಂ ಪ್ರೇರಿತವಾಗಿ ಅವ್ರು ಕೊಡಾಕ ರೆಡಿ ಇದ್ರು. ಈಗ ನಿನ್ನೇನೋ ಒಂದು ಹೇಳಿಕೆ ಇಲ್ಲ ನಮಗೂ ಒಂದಿಷ್ಟು ಭಾಗ ಕೊಡಲಿ ಅಂತೇಳಿ. ಸರ, ಈಗ ಅವ್ರಿಗೆ ಆ ವಿಚಾರ ಇದ್ದಿದ್ದಿಲ್ಲ. ಈ ಸರ್ಕಾರದ ಪರವಾಗಿ ಕೊಡ್ಬೇಕು ಅನ್ನೋದಕ್ಕನ ಪ್ರಾಮಾಣಿಕವಾಗಿ ತೊಗೊಂಬಂದು ಅಲ್ಲಿ ಆ ಭಾಗದಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರ್ಕೊಂಬಂದು ಈ ಭಾಗದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಸಿದ್ದು ಪಾಟೀಲ್ರು ಹಿರಿತಂದ ತೊಗೊಂಬಂದು ಸರ್ಕಾರಕ್ಕೆ ಒಪ್ಪಿಸಿದ್ರು ಅವ್ರು HK ಪಾಟೀಲ್ರಿಗೆ ಹೇಳಿ. ಆದರೆ ಈ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿ ರವಿ ಮೂಲಿಮನಿ ಅವ್ರು ಬಂದು ಏನು ಗೊಂದಲ ಹೇಳಿಕೆ ಕೊಟ್ಟರು, ಸಾರ್ವಜನಿಕರಿಗೆ ಗೊಂದಲಕ್ಕೆ ಈಡು ಮಾಡಿದ್ರು ಅವರು. ಯಾಕಂದ್ರೆ ಅದನ್ನು ಏನೈತಿ ಕುಲಂಕುಷವಾಗಿ ವಿಚಾರಣೆ ಮಾಡಿ ಅದನ್ನು ಸ್ಪಷ್ಟಪಡಿಸಿದ್ರೆ ಚಂದ ಇರ್ತದೆ. ಅದನ್ನೇನು ಮಾಡಲಿಲ್ಲ ಅವರು. ಬಂದರು ಬಡ ಇಲ್ಲ ಮೀಡಿಯಾದ ಇದನ್ನು ಹೇಳಿಕೆ ಕೊಟ್ಟು ಹೋಗ್ಬಿಟ್ರು. ಜನರು ಹಿಂಗಾಗಿ ಗೊಂದಲಕ್ಕೆ ಈಡಾಗ್ಯಾರ. ಅದಕ್ಕೆ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಇದು ಏನೈತಿ ಸರ್ವೆ ಆಫ್ ಇಂಡಿಯಾದವ್ರನ್ನ ಕರ್ಕೊಂಬಂದು ಅವ್ರು ರವಿ ಮೂಲಿಮನಿ ಅವ್ರ ಕೈಲೇ ಇದು ಡಿಸ್ಕಷನ್ ಮಾಡಿ ಅದು ಯಾರು ಸೇರಿದ್ದು ಅನ್ನೋದು ಸ್ಪಷ್ಟಪಡಿಸ್ಬೇಕು. ಮೊದಲಾಗ ಸ್ಪಷ್ಟಪಡಿಸಿ ಅದನ್ನೇನೈತಿ ಪತ್ರಿಕಾ ಹೇಳಿಕೆ ಕೊಡಿಸ್ಬೇಕು ಅಂತೇಳಿ ನಾ ಈ ಮೂಲಕ ಅವ್ರಿಗೆ ಹೇಳ್ಕೊತೀನಿ. ಇದು ಗ್ರಾಮಸ್ಥರ ಮಾತು. ಅಂದರೆ ಏನು ಗೊಂದಲ ಉಂಟಾಗಿದೆ, ಈ ಬಗ್ಗೆ ಜಿಲ್ಲಾಡಳಿತ ಸ್ಪಷ್ಟನೆಯನ್ನು ಕೊಡಬೇಕು, ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.